ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ಬರ್ಡೇ ಆಗಿರೋದ್ರಿಂದ ನಾವು ಲೂಲು ಮಾಲ್ಗೆ ಬಂದಿದ್ವಿ. ಲೂಲು ಮಾಲ್ಗೆ ಬಂದ್ರಂತೂ ನಾವು ಹೈಪರ್ ಮಾರ್ಕೆಟ್ಗೆ ಹೋಗೋದೇ ಇಲ್ಲ. ಒಂದು ರೌಂಡ್ ಹೈಪರ್ ಮಾರ್ಕೆಟ್ ರೌಂಡ್ ಹಾಕ್ಕೊಂಡು ಬರೋಣ, ಹಾಗೆ ಏನಾದರೂ ಆಫರ್ ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಕೈಲಿ ಚಿಕ್ಕ ಟ್ರಾಲಿ ಕೊಟ್ಬಿಟ್ಟು ನಾನು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇಲ್ಲೆಲ್ಲ ವೆರೈಟಿ ಚಿಕನ್, ಮಟನ್, ಫಿಶಸ್ ಎಲ್ಲ ಇತ್ತು. ಯಾರಾದರೂ ವೆಜಿಟೇರಿಯನ್ಸ್ ಎಲ್ಲ ಬಂದು ನೋಡಿಬಿಟ್ರೆ ಪಾಪ ಊಟ ಮಾಡ್ತಾರೋ ಅಲ್ವೋ ಗೊತ್ತಿಲ್ಲ. ನಾವು ನಾನ್ ವೆಜಿಟೇರಿಯನ್ ಆಗಿರೋರೇ ನೋಡಿದ್ರೇ ಒಂಥರ ಅನಿಸ್ತಿದೆ, ಏನಿದು ಈ ಥರ ಇಷ್ಟೊಂದು ವೆರೈಟಿ ಫಿಶಸ್ಸು, ಮಟನ್ ಪೀಸಸ್ ಎಲ್ಲ ಇರುತ್ತೆ, ಹಾಗೆ ಚಿಕನಲ್ಲಿ ವೆರೈಟಿ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗೆಯೇ ನಾನು ಇಲ್ಲಿ ಒಂದು ವೆಜಿಟೇಬಲ್ ಕೌಂಟರಲ್ಲಿ ಸಾಂಬಾರ್ ಕಿಟ್ ಅಂತ ನೋಡಿದೆ. ಜನರು ಎಷ್ಟು ಲೇಸಿ ಆಗಿದ್ದಾರೆ ಅಂದರೆ ಸಾಂಬಾರ್ ಕಿಟ್ನ ತೊಗೊಂಡೋಗಿ ಸಾಂಬಾರು ಮಾಡ್ಕೊಳ್ಳೋಷ್ಟು ಲೇಸಿ ಆಗಿದ್ದಾರೆ. ಹಾಗೆ ಪಲಾವ್ ಕಿಟ್ ಕೂಡ ಇದೆ. ಇದನ್ನೆಲ್ಲ ಪಲಾವ್ ಕಿಟ್ಟಲ್ಲಿ ಎಲ್ಲ ಅವರೇ ಕಟ್ ಮಾಡಿ ಚಾಪ್ ಮಾಡಿ ಹಾಕಿರ್ತಾರೆ. ನಾವು ಜಸ್ಟ್ ಏನು ಚಾಪ್ ಮಾಡೋದಿರಲ್ಲ, ಜಸ್ಟ್ ಹಂಗೇ ಕುಕ್ ಮಾಡ್ಕೋಬೋದು. ಹಾಗೆಯೇ ನಾನು ಪ್ಲ್ಯಾಂಟ್ ನೋಡಿದೆ. ಪ್ಲ್ಯಾಂಟ್ ಸೀಡ್ಸ್ ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ಪ್ಲ್ಯಾಂಟ್ಸು. ಹಾಗೆ ಒಂದು ರೌಂಡ್ ಎಲ್ಲ ಕಡೆ ಓಡಾಡಿಕೊಂಡು ಹಾಗೆ ಸ್ವಲ್ಪ ತಿಂದ್ಕೊಂಡು ನೋಡ್ಕೊಂಡೆಲ್ಲ ನೋಡ್ತಾ ಇದ್ದೆ. ಸ್ವಲ್ಪ ಕಾಸ್ಟ್ಲಿ ಇತ್ತು, ಸ್ವಲ್ಪ ಅಫೋರ್ಡಬಲ್ ಪ್ರೈಸಸ್ ಇತ್ತು. ನನಗೆ ಇವಾಗ ಏನು ಶಾಪಿಂಗ್ ಮಾಡೋ ಅಂಥ ಇಂಟೆನ್ಷನ್ ಎಲ್ಲ ಇರಲಿಲ್ಲ. ಹಾಗೆ ಒಂದು ರೌಂಡು ನೋಡ್ಕೊಂಡು ಓಡಾಡ್ಕೊಂಡು ಬಂದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪನೇ ಪರ್ಚೇಸ್ ಮಾಡಿದ್ದು. ಹಾಗೆ ನೋಡ್ಕೊಂಡು ಓಡಾಡ್ತಾ ಇದ್ದೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್. ನೆಕ್ಸ್ಟು ವೀಡಿಯೋಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ, ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಹೈಪರ್ ಮಾರ್ಕೆಟ್ ಅಂದ ತಕ್ಷಣ ನನಗೆ ಬರುವಂಥ ಪಿಕ್ಚರ್ ಏನು ಎಲ್ಲ ಅಲ್ಲೇ ಸಿಗುತ್ತೆ. ಹಾಗೆಯೇ ನನ್ನ ಫ್ರೆಂಡ್ ಬರ್ಡೇ ಆಗಿರೋದ್ರಿಂದ ಒಂದು ಪೀಸ್ ಕೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ತಿರಾಮಸು ಕೇಕ್ ಸ್ಲೈಸ್ನ ತೊಗೊಂಡ್ವಿ. ಹಾಗೆಯೇ ಕುನಾಫಾ ನಾನು ಟ್ರೈ ಮಾಡಿರಲಿಲ್ಲ, ಕುನಾಫಾ ನೋಡಿದೆ. ನಾನು ಕುನಾಫಾ ಟ್ರೈ ಮಾಡೋಣ ಅಂತ ಕುನಾಫಾನು ತೊಗೊಂಡೆ, ಯಾಕಂದರೆ ತುಂಬ ವೈರಲ್ ಆಗಿತ್ತು. ಹಾಗೆ ಇದು ಅರೇಬಿಯನ್ ಸ್ವೀಟ್ಸ್ ಎಲ್ಲ ನಾನು ಟ್ರೈ ಮಾಡಿದ್ದೀನಿ, ಬಟ್ ಅಷ್ಟೊಂದು ನನಗೆ ಕ್ಯಾಶ್ಯೂಸ್ ಹಾಗೆ ಪಿಸ್ತಾ ಎಲ್ಲ ನನಗೆ ಇಷ್ಟ ಆಗಲ್ಲ. ಲಾಸ್ಟ್ ಟೈಮ್ ಇವಾಗ ನಾನು ಕುನಾಫಾ ತೊಗೊಂಡೆ, ನೋಡೋಣ ಹೇಗಿರುತ್ತೆ ಟೇಸ್ಟು. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋ. ಇಷ್ಟೇ ನಾನು ತೊಗೊಂಡಿದ್ದು. ಮಿಲ್ಕಿ ಬಾರ್ ಆ್ಯಂಡ್ ಕೇಕು ಬರ್ಡೇ ಬಾಯ್ಗೆ ತೊಗೊಂಡಿದ್ದು. ಅವ್ರ ಬರ್ಡೇ ಇವತ್ತು ಹೆಂಗಿರುತ್ತೆ ನೋಡೋಣ. ಹಾಗೆಯೇ ಜುಡಿಯೋದಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇವರೇ ನೋಡಿ ಬರ್ಡೇ ಬಾಯ್. ಪ್ಲೀಸ್ ಎಲ್ಲರೂ ವಿಶ್ ಮಾಡಿ ಇವ್ರಿಗೆ. ಇವನ್ ಬರ್ಡೇ ದಿನ ಇವನು ಎಷ್ಟು ಎಕ್ಸೈಟೆಡ್ ಆಗಿದ್ದಾನೋ ಗೊತ್ತಿಲ್ಲ, ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆಯೇ ಒಂದು ಪೀಸ್ ಕೇಕ್ ಕಟ್ ಮಾಡಿಸ್ದೆ. ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಒಂದೊಂದು ಪೀಸ್ ಕೇಕಲ್ಲೇ ಕಟ್ ಮಾಡಿಸೋದು. ಯಾಕಂದರೆ ನಾವು ಕೇಕ್ಗೆಲ್ಲ ತುಂಬ ಖರ್ಚು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬನೇ ವೇಸ್ಟ್ ಆಗುತ್ತೆ. ಫಸ್ಟ್ ಟೈಮ್ ತಿರಾಮಸು ಕೇಕ್ನ ಟ್ರೈ ಮಾಡಿದ್ದು. ಹಾಗೆ ಅವ್ನ ರಿಯಾಕ್ಷನ್ ಹೇಗಿತ್ತು ಅಂತ ನೋಡೋಣ. ಅವ್ನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದಾನೆ ಈ ಕೇಕ್ನ. ಯಾಕಂದರೆ ನಾನೇ ರೆಫರ್ ಮಾಡಿದ್ದು, ಇದು ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಈ ಸಲ ನೀನು ಟ್ರೈ ಮಾಡು ಅಂತ ಹೇಳ್ಬಿಟ್ಟು. ಅದೊಂದು ಸ್ವಲ್ಪ ಅವನಿಗೆ ಕಾಫಿ ಫ್ಲೇವರ್ ಥರ ಫೀಲ್ ಆಯಿತು. ಆ್ಯಕ್ಚುಲಿ ಅದು ಕಾಫಿ ಫ್ಲೇವರಲ್ಲೇ ಇದೆ. ಹಾಗೆಯೇ ಅದು ತಿಂದ ಆಮೇಲೆ ಅವ್ನಿಗೆ ಇಷ್ಟ ಆಯಿತು. ಆ್ಯಂಡ್ ತುಂಬಾ ಅದು ಸ್ವಲ್ಪ ಯೂಶಲಿ ಅವ್ನು ಕಾಫಿ ಎಲ್ಲ ಕುಡಿಯೋಲ್ಲ, ಅದಕ್ಕೋಸ್ಕರ ಅದು ತುಂಬಾ ಕಾಫಿ ಸ್ವಲ್ಪ ಫ್ಲೇವರ್ ಇದ್ದಿದ್ದರಿಂದ ಅವ್ನಿಗೆ ಸ್ವಲ್ಪ ಇಷ್ಟ ಆಯಿತು, ಸ್ವಲ್ಪ ಇಷ್ಟ ಆಗಲಿಲ್ಲ. ಹಾಗೆಯೇ ಫುಲ್ಲು ಅವನೇ ಖಾಲಿ ಮಾಡ್ದ ತಿಂದು ಕೊನೆಗೆ. ನಾವು ಕೇಕೆಲ್ಲ ತಿಂದು ಖಾಲಿ ಮಾಡಿ ಆಯಿತು. ನೆಕ್ಸ್ಟು ಕುನಾಫಾ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಶುಗರ್ ಸಿರಪ್ ಎಲ್ಲ ಕೊಡ್ತಾರೆ ಯೂಶಲಿ, ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದು. ಇಲ್ಲೇನು ಕೊಡಲಿಲ್ಲ. ಆಲ್ರೆಡಿ ಅದು ಶುಗರ್ ಸಿರಪಿಂದ ಕೋಟೆಡ್ ಆಗಿತ್ತು. ಹಾಗೆ ಮಧ್ಯ ಅದು ಆ್ಯಕ್ಚುಲಿ ಏನೋ ಚೀಸಿ ಹಾಕಿರ್ತಾರೆ. ಇದು ನಂಗೆ ಚೀಸಿ ಅನಿಸ್ಲಿಲ್ಲ, ಸಮಥಿಂಗ್ ಮಿಲ್ಕ್ ಪುಡಿಂಗ್ ಥರ ಇತ್ತು, ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಕುನಾಫಾ ಎಲ್ಲ ಟ್ರೈ ಮಾಡಾಯಿತು. ಹಾಗೆ ಒಂದು ರೌಂಡ್ ಶಾಪಿಂಗ್ ಆಯಿತು. ಹಾಗೆ ಇವತ್ತಿನ ಡೇ ನನ್ನ ಫ್ರೆಂಡ್ ಜೊತೆ ಸ್ಪೆಂಡ್ ಮಾಡಿದ್ದಾಯಿತು. ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಯಾರಿಗೆಲ್ಲ ಲೂಲು ಮಾಲ್ ಅಂದರೆ ತುಂಬ ಇಷ್ಟ, ಹಾಗೆಯೇ ನಾವಿವತ್ತು ಫಂಟೂರ ವರ್ಲ್ಡ್ಗೆ ಹೋಗೋಣ, ಗೇಮ್ಸ್ ಆಡೋಣ ಅಂದ್ಕೊಂಡಿದ್ವಿ. ಟೈಮ್ ಆಗಲಿಲ್ಲ. ಇವತ್ತಿಗೆ ಇಷ್ಟೇ. ಓಕೆ, ಟೇಕ್ ಕೇರ್, ಬಾಯ್.